ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ರೆಡ್ ವೈನ್ ಸೋಪು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಸಣ್ಣ ಆರ್ಡ್ರ್ ಆಗೋದ್ರಿಂದ ನನಗೆ ಸೋಪು ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗುತ್ತೆ. ತುಂಬ ಆರ್ಡ್ರ್ ಬರುವಾಗ ಅದರ ಗಡಿಬಿಡಿಯಲ್ಲೇ ಇರ್ತೇನೆ ನಾನು. ಕೆಲವೊಂದು ಸಲ ಕ್ಯಾಮರಾ ಆನ್ ಮಾಡೋಕ್ಕೆಲ್ಲ ಮರ್ತೋಗ್ತಾ ಬಿಡ್ತೀನಿ. ಅದು ಕೆಲಸ ಮಾಡೋದ್ರಿಂದ ನನಗೆ ಕ್ಯಾಮರಾ ಆನ್ ಆಗಿದೆ ಅಂತ ಹೇಳಿ ನೋಡೋಕ್ಕೇ ಗೊತ್ತಾಗೋದಿಲ್ಲ. ನೋಡಿ, ಪರ್ಫೆಕ್ಟಾದ ರೆಡ್ ವೈನ್ ಸೋಪು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಒಳ್ಳೆಯ ಸೋಪು ಇದು. ಮುಖ ವೈಟ್ನಿಂಗಿಗೆ ಅಥವಾ ಬ್ಲ್ಯಾಕ್ ಹೆಡ್ಸಿಗೆಲ್ಲ ನಂಬರ್ 1 ಸೋಪೇ ಇದು. ಇವಾಗ ನೋಡಿ, ಒಂದು 400 ಗ್ರಾಮು ಅಷ್ಟು ಸೋಪನ್ನು ನಾನು ತಗೊಂಡಿದ್ದೇನೆ. 442 ಗ್ರಾಮ್ ಇದೆ ಇದರಲ್ಲಿ. ಇವಾಗ ಇದನ್ನು ಯಾವಾಗಲೂ ಹೇಳುವ ಹಾಗೆ ಸಣ್ಣಗೆ ಕಟ್ ಮಾಡೋಣ. ಇದು ಯಾಕೆ ಹೇಳೋದು ಅಂತ ಹೇಳಿದರೆ, ನಾನು ಏನು ಮಾಡ್ತಾ ಇದ್ದೇನೆ ಅದನ್ನು ನಾನು ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡೋಣ, ಯಾಕಂತ ಹೇಳಿದರೆ ಅದು ಬೇಗ ಮೆಲ್ಟ್ ಆಗುತ್ತೆ. ಮತ್ತು ಇದು ಕೆಮಿಕಲ್ ಫ್ರೀ ಬೇಸ್, ಪ್ಯಾರಬನ್ ಫ್ರೀ, ಸಲ್ಫೇಟ್ ಫ್ರೀ ಬೇಸ್. ಪ್ಯೂರಾಗಿ ಹರ್ಬಲ್ ಸೋಪ್ ಮಾಡುವಾಗ ನಾವು ಏನು ಕೆಮಿಕಲ್ ಯೂಸ್ ಮಾಡಲ್ಲ. ನಾವು ನಂಬರ್ 1 ಕ್ವಾಲಿಟಿದೇ ಬೇಸಲ್ಲೇ ಸೋಪ್ ಮಾಡ್ತಾ ಇದ್ದೀನಿ ನಾನು. ನಮಗೆ ಈ ಬೇಸ್ ನೋಡುವಾಗಲೇ ಗೊತ್ತಾಗುತ್ತೆ ಕೆಮಿಕಲ್ ಫ್ರೀಯಿಂದ. ಕೆಲವರೆಲ್ಲ ಪಿಯರ್ಸ್ ಸೋಪೆಲ್ಲ ಆ್ಯಡ್ ಮಾಡಿಕೊಂಡು ಮಾಡೋದು, ಅದರಲ್ಲಿ ಏನೂ ಉಪಯೋಗ ಇಲ್ಲ. ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಅದು ಕೆಮಿಕಲ್ ಸೋಪ್ ಆಗಿರುತ್ತೆ ಅಲ್ವಾ. ನಾವು ಕೆಮಿಕಲ್ ಸೋಪ್ ಅಲ್ಲ ಅಂತ ಹೇಳುವಾಗ ನಾವು ಈ ಥರ ಬೇಸನ್ನು ತಗೊಂಡೇ ಮಾಡಬೇಕು. ನೋಡಿ, ಇವಾಗ ಮಾಮೂಲಿಯಾಗಿ ರೆಡ್ ವೈನ್ ಬೇಸನ್ನು ಕಟ್ ಮಾಡಿ ಆಯಿತು. ಇದನ್ನು ಡಬಲ್ ಬಾಯ್ಲಿಂಗಿಗೆ ನಾನು ಈ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನಾವು ಇದಕ್ಕೆ ಏನು ಆ್ಯಡ್ ಮಾಡಬೇಕು ನೋಡಿ, ಆ ಜೆಲ್ಲನ್ನು ರೆಡಿ ಮಾಡೋಣ. ಇವತ್ತು ಜ್ಯೂಸ್ ಅಲ್ಲ, ಜೆಲ್ ಟೈಪಾಗಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕೆಲ್ಲ ಗ್ಲಿಸರಿನ್ ಎಲ್ಲ ಆ್ಯಡ್ ಆಗಿರುತ್ತೆ, ಆದರೆ ನಾನು ಅದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ಅಲೋವೆರಾದ ಜೆಲ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 4 ರಿಂದ 5 ಡ್ರಾಪ್ ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ಇಲ್ಲಿ ವೆಜ್ ಗ್ಲಿಸರಿನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ವೆಜ್ ಗ್ಲಿಸರಿನ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 3ರಷ್ಟು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಾಯಿದ್ದೀನಿ. ವಿಟಮಿನ್ ಇ ನಮ್ಮ ಸ್ಕಿನ್ನಿಗೆ ನಂಬರ್ 1 ಅಂತ ಹೇಳಿ ಎಲ್ರಿಗೂ ಗೊತ್ತಿರೋದೆಯಾ. ವೆಜ್ ಗ್ಲಿಸರಿನ್ ಕೂಡ ಸ್ಕಿನ್ನನ್ನು ಸ್ಮೂತ್ನಿಂಗ್ ಮತ್ತು ಸ್ಕಿನ್ ಬ್ರೈಟ್ನಿಂಗಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅಲೋವೆರಾ ಜೆಲ್ ಆಲ್ರೆಡಿ ನಿಮಗೆ ಗೊತ್ತಿರೋದೇ ಅಲ್ವಾ. ಇದನ್ನು ಇವಾಗ ಈ 3ಅನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. 3 ಅಲ್ಲ 4 ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಜೆಲ್ ರೆಡಿಯಾಗಿದೆ. ಇವಾಗ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾನು ಇದನ್ನು ಮೆಲ್ಟ್ ಮಾಡ್ತಾಯಿದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಲಿಲ್ಲ. ಇದು ಮೆಲ್ಟ್ ಆಗಲಿ, ಒಂದು 5 ನಿಮಿಷ ಹಾಗೆ ಬಿಡೋಣ. ನೋಡಿ, ಮೆಲ್ಟ್ ಆಗಿದೆ. ಇವಾಗ ನಾವು ಏನು ಜೆಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಆ ಜೆಲ್ಲನ್ನು ಹಾಕೋಣ. ಯಾವುದು ನಾವು ಮಾಡುವಾಗ ಪರ್ಫೆಕ್ಟ್ ಆಗಿರಬೇಕು, ಯಾವುದು ಕೂಡ ಜಾಸ್ತಿ ಆಗಬಾರ್ದು. ಇದು ಈ ಜೆಲ್ಲು, ಈ ಬೇಸ್ ಮೆಲ್ಟ್ ಆದ ಬೇಸ್ ಏನಿದೆ ನೋಡಿ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟರವರೆಗೆ ಇದು ಮಾಡ್ತಾ ಇರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ತುಂಬ ಒಳ್ಳೆಯ ಸೋಪ್ ಇದು, ರೆಡ್ ವೈನ್ ಸೋಪು. ಇದಕ್ಕೆ ರೆಡ್ ವೈನದಿಯ ಫ್ರಾಗ್ನೆನ್ಸಿ ಆಯಿಲ್ ಹಾಕಿದರೆ ಮತ್ತು ಒಳ್ಳೆಯದಿರುತ್ತೆ. ನನ್ನ ಹತ್ರ ಇವತ್ತು ರೆಡ್ ವೈನು ಫ್ರಾಗ್ನೆನ್ಸಿ ಆಯಿಲ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಲ್ಯಾವೆಂಡ್ರಾ ಫ್ರಾಗ್ನೆನ್ಸ್ ಆಯಿಲನ್ನೇ ಹಾಕ್ತಾ ಇರೋದು. ಸೊ ಅದು ಕೂಡ ಒಳ್ಳೆಯ ಕಾಂಬಿನೇಷನ್ನು. ನೋಡಿ, ರೆಡಿಯಾಗಿದೆ. ಇದು ಮೌಲ್ಡಿಗೆ ಹಾಕುವ ವಿಡಿಯೋ ನಾನು ಕ್ಯಾಮರಾ ಆನ್ ಮಾಡಲಿಕ್ಕೆ ಮರೆತು ಹೋದೆ, ಸಾರಿ, ದಯವಿಟ್ಟು ಕ್ಷಮಿಸಿ. ಯಾಕೆಂತ ಹೇಳಿದರೆ ಕ್ಯಾಮರಾ ಆನ್ ಮಾಡಲಿಕ್ಕೇ ಮರ್ತೋದೆ ನಾನು. ಇದು ಕಾನ್ಸಂಟ್ರೇಷನ್ ಫುಲ್ ಇದರಲ್ಲೇ ಇತ್ತು, ಸಾರಿ. ಏನೊಂದು ಸಲ ನಾನು ಸೋಪ್ ಮಾಡುವಾಗ ನಾನು ಫುಲ್ಲು ವಿಡಿಯೋನೇ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಇದು ನೋಡಿ, 3 to 4 ಅವರ್ಸ್ ಆಗಿದೆ. 4 ಅವರ್ಸ್ ನಂತರ ನಾನು ಈ ಸೋಪನ್ನು ತೆಗಿತಾ ಇದ್ದೀನಿ. ನನಗೆ ಈವ್ನಿಂಗ್ಗೆ ಈ ಸೋಪು ಕೊಡಬೇಕಿತ್ತು, ಅದಕ್ಕೋಸ್ಕರ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ ನಮ್ಮದು ರೆಡ್ ವೈನ್ ಸೋಪು. ಯಾರಿಗೆಲ್ಲ ನನ್ನ ಸೋಪು ಬೇಕು ಅಂತ ಹೇಳಿದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಇದು ಅಲ್ಲ, ನನಗೆ ಇನ್ನೂ ತುಂಬ ವೀಡಿಯೋಗಳು ನಾನು ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ. ಇವಾಗ ಚಾನಲ್ ಹೊಸದಾದ್ರಿಂದ ನನಗೆ ಈಗ ಒಂದೊಂದೇ ವೀಡಿಯೋಸು ಹಾಕಬೇಕಾಗುತ್ತೆ. ಸೊ ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರೀತಿಯ ಕಮೆಂಟನ್ನು ನನಗೆ ಅಲ್ಲಿ ತಿಳಿಸಿ. ಇದಕ್ಕೆ ನಾನು ಯಾವುದೇ ಪೆಸ್ಟಿಸೈಡ್ಸನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಆರ್ಡ್ರ್ ಬಂದಾಗೆ ನಾನು ಈ ಸೋಪನ್ನು ರೆಡಿ ಮಾಡಿ ಕೊಡ್ತಾ ಇರೋದು. ನಾವು ಅದು ಯೂಸ್ ಮಾಡಿದರೆ ಅದು ಕೆಮಿಕಲ್ ಸೋಪ್ ಆಗುತ್ತೆ ಅಲ್ವಾ. ನಾನು ಪ್ಯೂರ್ ಹರ್ಬಲ್ ಸೋಪ್ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಾನೇ ಇಲ್ಲ. ಅಗತ್ಯ ಇದ್ದರೆ ಕಲರ್ ಮಾತ್ರ ಯೂಸ್ ಮಾಡ್ತೇನೆ. ಆಮೇಲೆ ಫ್ರ್ಯಾಗ್ನೆನ್ಸು ಅದು ಎಲ್ರಿಗೂ ಸ್ಮೆಲ್ಲಿದು ಅಗತ್ಯನೇ ಇದೆಯಲ್ಲ. ಯಾರಾದರೂ ಸೋಪು ತಗೊಳ್ಳುವಾಗ ಸ್ಮೆಲ್ ನೋಡಿಕೊಂಡೇ ತಗೊಳ್ತಾರೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.